22 ಹೈಯೆಸ್ಟ್ ಇತ್ತು. ಈಗ 7ನೇ ವೇತನ ಆಯೋಗದಲ್ಲಿ ವರದಿ ಕೊಟ್ಟಿದ್ದಾರ. ಈಗ ಪ್ಲೀಸ್ ನೀವು 40% ಇಲ್ದಿರೋ 50% ಕೇಳಿ, ನಂದೇನು ತಕರಾರಿಲ್ಲ, ಗೊತ್ತಾಯ್ತಾ? 30% ಕೊಟ್ಟಿದ್ದೀವಿ. ಈಗ ಇಂಟ್ರೀಮ್ ರಿಪೋರ್ಟ್, ಇಂಟ್ರೀಮ್ ತೀರ್ಮಾನ ನಿಮಗೆ 17% ಕೊಡೋದು ಅಂತ ತೀರ್ಮಾನ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 17% ಅಂತ ತೀರ್ಮಾನ ಆಗಿದೆ ಅಲ್ವಾ? ಇದಕ್ಕೆ ನಾನು ಸುಧಾಕರ್ ರಾವ್ 7ನೇ ವೇತನ ಆಯೋಗದ ಅಧ್ಯಕ್ಷರು, ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು. ನಾನು ಹೇಳಿದ್ದಿಲ್ಲ, ಅವರೇ ಕೇಳಿದ್ದು. ಮಾರ್ಚ್ 15ರವರೆಗೆ ಟೈಮ್ ಕೊಟ್ಟಿದ್ದೀವಿ. ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್ ಜೊತೆ ಮೀಟಿಂಗ್ನಲ್ಲಿ ಮಾತಾಡಿದೆ. ಆದಷ್ಟು ಜಾಗ್ರತೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ನಾನು. ನೀವು ಆದಷ್ಟು ಜಾಗ್ರತೆ, ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಬರೋ ಸಾಧ್ಯತೆ ಇದೆ, ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ. ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು, ನಿಮಗೂ ಗೊತ್ತಿದೆ. ನಾನೇ ಹೇಳಿದ್ದೀನಪ್ಪ ತಮ್ಮ. ಕೇಳ್ರಿ, ನಾನು ನಿಮ್ ಪರವಾಗಿದ್ದೇನೆ. ಕೇಳಪ್ಪ, ನೀವೆಲ್ಲ ವಿದ್ಯಾವಂತರು, ಈ ಸಮಾಜ ವಿದ್ಯಾವಂತರಲ್ವಾ? ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ಈಗ ನಿಮಗೆ ತಿಳಿಸ್ಬಿಡ್ತೀನಿ, 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವು ಚುನಾವಣಾ ಪೂರ್ವದಲ್ಲಿ. ಕೇಳ್ರಿ, ನೀವು ಇಲ್ದೇನೆ ನಾವು ಮಾಡಕ್ಕಾದ್ದೇನ್ರಿ? ನೀವು ಇರ್ಬೇಕು. ಅದು ಜಾರಿ ಮಾಡೋರು ಯಾರು? ನೀವೇ ಅಲ್ವಾ? ಮತ್ತೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈ ವರ್ಷ 23-24ನೇ ವರ್ಷ ಅವಕ್ಕೆ 5 ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ 36,000 ಕೋಟಿ. 24-25ಕ್ಕೆ ಆ 5 ಗ್ಯಾರಂಟಿ